ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೋಡಿ, ಇದೆಲ್ಲ ಫುಲ್ ಲೇಔಟ್ ಇದು. ಈ ಲೇಔಟ್ ಪಕ್ಕದ್ದೇ ಹೊಂದ್ಕೊಂಡಿರೋಂಥ ಜಾಗನೇ 25 ಗುಂಟೆ ಜಾಗ ಇದು. ನೋಡಿ ಈ ಜಾಗದಲ್ಲಿ ನಿಮಗೆಲ್ಲ ಫುಲ್ ಫೆನ್ಸಿಂಗ್ ಹಾಕಿದ್ದಾರೆ. 25 ಗುಂಟೆಯಲ್ಲಿ ನಿಮಗೆ ಒಂದು 7-8 ತೆಂಗಿನ ಮರಗಳು ಬರುತ್ತೆ. ಫುಲ್ಲು ಪ್ಲೈನ್ ಲ್ಯಾಂಡ್ ಇದು. 8 ತೆಂಗಿನ ಮರ ಬಿಟ್ಟರೆ ಮಿಕ್ಕಿದೆಲ್ಲ ನಿಮಗೆ ಪ್ಲೈನ್ ಲ್ಯಾಂಡ್ ಇದು. ಇದು ಲೇಔಟ್ ಪಕ್ಕದ ಜಾಗ ಆಗಿರೋದ್ರಿಂದ ಮುಂದಿನ ದಿನದಲ್ಲಿ ನಿಮಗೆ ಸೈಟ್ ಆಗುವಂಥ ಜಾಗಗಳಿವೆಲ್ಲ. ಮದ್ದೂರಿಗೆ ಇಲ್ಲಿಂದ 5 ಕಿಲೋಮೀಟ್ರ್ ಇದೆ ಈ ಜಾಗದಿಂದ. ಬೆಂಗಳೂರು ಮೈಸೂರು ರೋಡ್ಗೆ ಇಲ್ಲಿಂದ ಬರೀ ಅರ್ಧ ಕಿಲೋಮೀಟ್ರ್ ಅಷ್ಟೇ. ನೋಡಿ ಅದೇ ಬೆಂಗಳೂರು ಮೈಸೂರು ರೋಡು, ಅಲ್ಲೇನಿದೆ ಅದೇ ಬೆಂಗಳೂರು ಮೈಸೂರು ರೋಡು. ಕೆಂಗೇರಿಗೆ ಇಲ್ಲಿಂದ 61 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ನಿಮಗೆ ಈ 25 ಗುಂಟೆ ಜಾಗದಲ್ಲಿ ಪಕ್ಕದಲ್ಲಿ 25 ಗುಂಟೆ ಜಾಗ ಇದೆ. ಇದರಲ್ಲಿ ನಿಮಗೊಂದು 10 ತೆಂಗಿನ ಮರ ಬರುತ್ತೆ. ಇದು ಕೂಡ ನೋಡಿ ಫುಲ್ಲು ಫೆನ್ಸಿಂಗ್ ಹಾಕಿದ್ದಾರೆ. ಇವೆರಡರ ಬೆಲೆನೂ ಅಷ್ಟೇ ಫರ್ ಗುಂಟೆಗೆ 4.5 ಲಕ್ಷ ಅಂತ ಹೇಳ್ತಾರೆ. ಕೂತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದೆಲ್ಲ ಜನರಲ್ ಪ್ರಾಪರ್ಟಿ. ನೋಡಿ ನಿಮ್ಗೊಂದು 10 ತೆಂಗಿನ ಮರ ಬರುತ್ತೆ. ಇದರಲ್ಲೂ ಕೂಡ ಒಂದು 10ಕ್ಕಿಂತ ಜಾಸ್ತಿ ಬರುತ್ತೆ. ನಿಮಗೆಲ್ಲ ಮರಗಳು ಆಲ್ಮೋಸ್ಟ್ 5 ವರ್ಷದ ಮರಗಳು ಫಲ ಕೊಡ್ತಾಯಿದೆ. ನೀವು ಬೇಕಾದ್ರೆ ಫಾರ್ಮ್ ಹೌಸ್ ಬೇಕಾದರೂ ಮಾಡ್ಕೋಬೋದು, ಅಥವಾ ಒಂದು ಸೈಟ್ ಆಗುತ್ತಪ್ಪ ಅಂತ ಮುಂದಿನ ದಿನದಲ್ಲಿ ಬೇಕಾದ್ರೆ ಆ ಥರನೂ ತೆಗೆದು ಬಿಟ್ಕೋಬೋದು. ಒಂದು ಇನ್ವೆಸ್ಟ್ಮೆಂಟ್ ಆದರೂ ಇನ್ವೆಸ್ಟ್ಮೆಂಟ್ ಅಂತ ತೆಗೆದು ಬೇಕಾದ್ರೂ ಬಿಟ್ಕೋಬೋದು. ಇದು ಕೂಡ ನಿಮಗೆ ನೋಡಿ, ನಿಮಗೆ ವೆಸ್ಟು ಮತ್ತು ಸೌತು ಎರಡೂ ಕಡೆ ನಿಮಗೆ ರೋಡ್ ಫೇಸ್ ಬರುತ್ತೆ ಈ ಜಾಗದಲ್ಲಿ 25 ಗುಂಟೆಯಲ್ಲಿ. ಆ ಜಾಗದಲ್ಲಿ ನಿಮಗೆ ಬರೀ ಸೌತ್ ಫೇಸಿಂಗ್ ಮಾತ್ರ ನಿಮಗೆ ಜಾಗ ರೋಡ್ ಫೇಸ್ ಬರುತ್ತೆ. ಈ ಎರಡೂ ಬೆಲೆದೂ ಕೂಡ ಎರಡೂ ಬೇರೆ ಬೇರೆ ಓನರು. ಫರ್ ಗುಂಟೆಗೆ ನಿಮಗೆ 4.5 ಲಕ್ಷ ಫರ್ ಗುಂಟೆ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಒಂದು 5-10 ಸಾವಿರ ಅಷ್ಟೇ ಕಮ್ಮಿ ಆಗೋದು. ಯಾಕೆಂದರೆ ಪಕ್ಕದಲ್ಲೆಲ್ಲ ಲೇಔಟ್ ನೋಡಿ, ಇದೆಲ್ಲ ಲೇಔಟ್ ಆಗಿರೋಂಥ ಜಾಗ, ಅದಕ್ಕಿಂತ ಕಮ್ಮಿ ಕೊಡೋಲ್ಲ. ಮತ್ತು ನಿಮಗೆ ಮುಂದಿನದಲ್ಲೇನೋ ಇದೊಂದು ಪೀಸ್ ತೊಗೊಂಡ್ರೆ ಎರಡೂ ಕಡೆ ನಿಮ್ಗೆ ರೋಡ್ ಸಿಗುತ್ತೆ. ನೋಡಿ 3 ಕಡೆ ರೋಡ್ ಸಿಗುತ್ತೆ. ಈ ಕಡೆ ಒಂದು, ಈ ಸೈಡ್ ಒಂದು, ಈ ಕಡೆ ಒಂದು. ಅದು ಕೂಡ ನೀವು ಪೀಸ್ ತೊಗೊಂಡ್ರೆ ನಿಮ್ಮ 3 ಕಡೆ ರೋಡ್ ಸಿಗುತ್ತೆ. ಬೇಕಾದರೆ 25 ಗುಂಟೆ ತೊಗೊಳ್ಳೋವಂಥ ಫ್ರೆಂಡ್ಸ್ ಇದ್ದರೆ ನೀವು ಇಬ್ಬರು ಬೇಕಾದ್ರೂ ಈ ಜಾಗನ ತೊಗೋಬೋದು. ಇದೊಂದು 25 ಗುಂಟೆ, ಅದೊಂದು 25 ಗುಂಟೆ, ಎರಡೂ ಜಾಗನ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ ಇದು ನಿಮಗೆ ಸೇಮ್ 25 ಗುಂಟೆ ಅದು ಹಿಂಗೆ ನೋಡಿ ತೋರಿಸಿದ್ನ ಇದು ಅದೇ ಥರ. ಇದರಲ್ಲಿ ನಿಮ್ಗೊಂದು 10 ತೆಂಗಿನ ಮರ ಬರುತ್ತೆ. ಎಲ್ಲ ಮರಗಳು ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಫಲ ಕೊಡ್ತಾಯಿದೆ. ಇವೆರಡೂ ಸೇರಿ ನಿಮಗೆ 1 ಎಕರೆ 10 ಗುಂಟೆ ಬರುತ್ತೆ. ಯಾರಾದರೂ 1 ಎಕರೆ 10 ಗುಂಟೆ ತೊಗೊಂಡ್ರೆ ನಿಮ್ಗೊಂದು ಫುಲ್ಲು ಬೌಂಡ್ರಿ ಆಗುತ್ತೆ. ಆರಾಮಾಗಿ ನೀವೇ ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ಮಾಡಿದ್ರೆ ಸೈಟ್ ಆಗುವಂಥ ಜಾಗ ಇದು. ಆಲ್ಮೋಸ್ಟ್ ಎಲ್ಲ ಲೇಔಟ್ ಫುಲ್ಲು ಸೈಟ್ ಆಗಿದೆ. ಮನೆಗಳು ಕಟ್ಕೊಂಡು ವಾಸ ಮಾಡ್ತಿದ್ದಾರೆ. ಯಾರಾದರೂ ಈ ಥರ ಒಂದು ಜಾಗ ಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮುಂದಿನದಲ್ಲಿ ಒಂದು ರೆವಿನ್ಯೂ ನೋಡಬೇಕು ಅನ್ನೋರಿಗೆ ಒಳ್ಳೆ ಜಾಗ ಇದು. ತುಂಬಾ ಚೆನ್ನಾಗಿದೆ. ನೋಡಿ ಬೆಂಗಳೂರು ಮೈಸೂರು ರೋಡಿಗೆ ಜಸ್ಟ್ ನಿಮ್ಗೊಂದು ಅರ್ಧ ಕಿಲೋಮೀಟ್ರ್ ಹೋದರೆ ಇಲ್ಲಿಂದ ಬೆಂಗಳೂರು ಮೈಸೂರು ರೋಡು. ಮತ್ತು ಹಳ್ಳಿ ವಿಲೇಜು ಕೂಡ ಬೆಂಗಳೂರು ಮೈಸೂರು ರೋಡ್ಗೂ ಕೂಡ ನಿಮಗೆ ಅರ್ಧ ಕಿಲೋಮೀಟ್ರ್ ಇದೆ. ತುಂಬಾ ಚೆನ್ನಾಗಿದೆ ಜಾಗ. ಮತ್ತು ಇದೆಲ್ಲ ನಗರಸಭೆಗೆ ಸೇರಿರುವಂಥ ಜಾಗ. ಹಾಗಾಗಿ ನಿಮಗೆ ಒಳ್ಳೆ ವ್ಯಾಲ್ಯೂ ಬರುವಂಥ ಜಾಗ ಇದು. ತುಂಬಾ ಚೆನ್ನಾಗಿದೆ ಜಾಗ. ನೋಡಿ ಅಕ್ಕಪಕ್ಕ ಎಲ್ಲ ಮನೆಗಳು ಕಟ್ಕೊಂಬಿಟ್ಟಿದ್ದಾರೆ. ಫರ್ ಗುಂಟೆಗೆ 4.5 ಲಕ್ಷ ಹೇಳ್ತಾರೆ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವೀಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇದು ಬಂದು ಪರ್ಚೇಸ್ ಮಾಡಿರೋ ಲ್ಯಾಂಡು, ಎರಡೂ ಕೂಡ ಪರ್ಚೇಸ್ ಮಾಡಿರೋ ಲ್ಯಾಂಡು. ನಿಮಗೆ ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇರೋವಂಥ ಜಾಗ ಇದು. ಮತ್ತು ನಿಮಗೆ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿಂದ ಬಂದು ನಿಮಗೆ 1 ಕಿಲೋಮೀಟ್ರ್ ಅಷ್ಟೇ ಇರೋದು. 1ರಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಇಂಡಸ್ಟ್ರಿಯಲ್ ಏರಿಯಾ ಇದು. ನೀವು ಮುಂದಿನ ದಿನದಲ್ಲಿ ಸೈಟ್ ಮಾಡಿ ಮಾರ್ತೀನಿ ಅಂತಂದರೆ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ಇರೋದ್ರಿಂದ ಆರಾಮಾಗಿ ನಿಮಗೆ ಇದೆಲ್ಲ ಜಾಗಗಳೆಲ್ಲ ಸೇಲ್ ಆಗುತ್ತೆ. ಯಾರಿಗಾದ್ರೂ ಇನ್ವೆಸ್ಟ್ಮೆಂಟ್ ಮತ್ತು ಒಳ್ಳೆಯ ಜಾಗ ಇದು. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ನೋಡಿ, ತುಂಬಾ ಚೆನ್ನಾಗಿದೆ ಜಾಗ ಇದು.